ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತಿನ ರೆಸಿಪಿಯಲ್ಲಿ ಒಂದು ಸ್ಪೆಷಲ್ ಆಗಿರೋಂತಹ ಬೇಕ್ರಿಯಲ್ಲಿ ಸಿಗುವಂತಹ ಧಾರವಾಡ ಪೇಡ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಅಂಗನವಾಡಿಯಲ್ಲಿ ಸಿಗುತ್ತಲ್ವ, ಮಿಲ್ಕ್ ಪೌಡರು, ಆ ಪೌಡರ್ನಿಂದ ಮಾಡ್ತಾ ಇರೋದು. ಬಾಯಲ್ಲಿಟ್ಟರೆ ಕರಗುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಕಡಿಮೆ ಖರ್ಚಲ್ಲಿ ತುಂಬ ಟೇಸ್ಟಿಯಾಗಿ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಸೊ ಬನ್ನಿ ಹಾಗಾದರೆ ಈ ರೆಸಿಪಿನ ಹೇಗೆ ಮಾಡೋದು ಅಂತಂದೇಳಿ ಒಂದು ಸಲ ಚೆಕ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಪೇಡ ಮಾಡೋದಕ್ಕೆ 500 ಗ್ರಾಮಿಂದು ಮಿಲ್ಕ್ ಪೌಡರ್ ಪ್ಯಾಕೆಟ್ ಬರುತ್ತಲ್ವ, ಅದನ್ನು ತೊಗೊಂಡಿದ್ದೀನಿ. ಒಂದು 250 ಗ್ರಾಮ್ ಆಗುವಷ್ಟು ಸಕ್ಕರೆ, ಒಂದು 4 ಸ್ಪೂನ್ನಷ್ಟು ತುಪ್ಪ, ಒಂದು 1/4 ಲೀಟರ್ ಹಾಲು, ಕಾಸಿ ತಣ್ಣಗಾಗಿರೋಂಥ ಹಾಲನ್ನು ತೊಗೊಂಡಿದ್ದೀನಿ. ಮೊದಲಿಗೆ ನಾವಿಲ್ಲಿ ಧಾರವಾಡ ಪೇಡ ಮಾಡೋದಕ್ಕೆ ಬೂರಾ ಪೌಡರನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಇವಾಗ ಒಂದು ಕಡಾಯಿಗೆ ನಾವು ತೊಗೊಂಡಿರೋಂಥ ಸಕ್ಕರೆನ ಹಾಕಿ ಅದ್ರ ಜೊತೆಗೆ 1 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡು ಸಕ್ಕರೆ ಎಲ್ಲ ಕರಗಿದ ಮೇಲೆ ಈ ರೀತಿ ಮತ್ತೆ ಅದೇ ಕಡಾಯಿಗೆ ಸೋಸ್ಕೊಳ್ತಾ ಇದ್ದೀನಿ. ಸಕ್ಕರೆನ ಸೋಸ್ಕೊಂಡ್ಮೇಲೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸಕ್ಕರೆ ಗಟ್ಟಿ ಆಗೋವರೆಗೂ ನಾವು ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು, ಕೈ ಬಿಡ್ದೇನೆ. ನೋಡ್ತಾ ಇದ್ದೀರಲ್ವ, ಸಕ್ಕರೆ ಎಲ್ಲ ಚೆನ್ನಾಗಿ ಗಟ್ಟಿಯಾಗಿದೆ. ಸಕ್ಕರೆ ಈ ರೀತಿ ಗಟ್ಟಿ ಆಗ್ತಾ ಇರಬೇಕಾದ್ರೆ ಸ್ಟವ್ನ ಆಫ್ ಮಾಡಿಬಿಟ್ಟು ಮತ್ತೆ ಚೆನ್ನಾಗಿ ಕೈ ಬಿಡ್ದೇನೆ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಇಲ್ಲಾಂದರೆ ಅದು ಗಂಟಾಗೋ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ಈ ಬೂರಾ ಪೌಡರ್ ಮಾಡ್ಕೊಳ್ಳೋದಕ್ಕೆ ನನಗೇನಿಲ್ಲ ಅಂದರೂ ಒಂದು 15ರಿಂದ 20 ನಿಮಿಷ ಟೈಮ್ ತೊಗೊಳ್ತು. ನಿಮಗೆ ಇದನ್ನು ಮಾಡೋದಕ್ಕೆ ಪೇಷನ್ಸ್ ಇಲ್ಲ ಅಂತಂದರೆ ಈ ಪೌಡರು ಎಲ್ಲ ಥರದ ಬೇಕ್ರಿಯಲ್ಲಿ ಸಿಗುತ್ತೆ. ಸ್ಟವ್ನ ಆಫ್ ಮಾಡ್ಕೊಂಡ್ಮೇಲೆ ಇದು ಕಂಪ್ಲೀಟಾಗಿ ತಣ್ಣಗಾಗೋವರೆಗೂ ಸಹ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಪೌಡರ್ ಬಂದುಬಿಟ್ಟು ಈ ರೀತಿಯಾಗಿ ರೆಡಿಯಾಗಿದೆ. ಇದರಲ್ಲಿ ಸಣ್ಣ ಸಣ್ಣ ಗಂಟೆಗಳಾಗಿರುತ್ತಲ್ವ, ಒಂದು ಸಲ ಮಿಕ್ಸಿ ಮಾಡಿಕೊಂಡು ಈ ರೀತಿ ಜರಡಿ ಮಾಡ್ಕೊಳ್ತಾ ಇದ್ದೀನಿ. ಜರಡಿ ಮಾಡ್ಕೊಂಡ್ಮೇಲೆ ವೇಸ್ಟೇಜ್ ಅನ್ನೋದು ಎಷ್ಟು ಸಿಕ್ಕಿದೆ ಇದನ್ನು ನಾವು ಟೀ ಮಾಡಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಈಗ ಅದೇ ಕಡಾಯಿಗೆ 1-2 ಚಮಚದಷ್ಟು ತುಪ್ಪನ ಹಾಕಿ, ತುಪ್ಪ ಸ್ವಲ್ಪ ಬಿಸಿ ಆಗ್ತಾ ಇರಬೇಕಾದ್ರೆ 500 ಗ್ರಾಮಿಂದು ಮಿಲ್ಕ್ ಪೌಡರ್ ತೊಗೊಂಡಿದ್ನಲ್ವ, ಅದರಲ್ಲಿ ಒಂದು ಅರ್ಧದಷ್ಟು ಅಂದರೆ 250 ಗ್ರಾಮ್ ಆಗೋಷ್ಟು ನಾನು ಮಿಲ್ಕ್ ಪೌಡರನ್ನು ಸೇರಿಸ್ಕೊಂಡಿದ್ದೀನಿ. ಮಿಲ್ಕ್ ಪೌಡರ್ ಹಾಕಿದ ಮೇಲೆ ಒಂದು ಸಲ ಇದನ್ನು ಈ ರೀತಿ ಮಿಕ್ಸ್ ಮಾಡಿಕೊಂಡು ಮತ್ತೆ 1-2 ಚಮಚದಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗಿಲ್ಲಿ ಒಂದು ವೇಳೆ ಜಾಸ್ತಿ ತುಪ್ಪ ಬೇಕು ಅಂತಂದರೆ ಎಕ್ಸ್ಟ್ರಾ ತುಪ್ಪನೂ ಸಹ ಸೇರಿಸ್ಕೊಂಡು ಮಾಡ್ಕೋಬೋದು. ಈ ಮಿಲ್ಕ್ ಪೌಡರ್ ಹಾಕಿದ ಮೇಲೆ ಕೈ ಬಿಡ್ದೇ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು, ಇಲ್ಲಾಂದರೆ ಅದು ಸೀದೋಗ್ಬಿಡುತ್ತೆ. ಈ ಪೌಡರ್ ಬಂದುಬಿಟ್ಟು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ನಾವು ಇದನ್ನು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ವ, ಪೌಡರ್ ಎಲ್ಲ ಬ್ರೌನ್ ಕಲರ್ ಆಗಿದೆ. ಇವಾಗ ನಾನು ತೊಗೊಂಡಿರೋಂಥ ಹಾಲನ್ನು ಸ್ವಲ್ಪನೇ ಹಾಕಿಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಲನ್ನ ಒಂದೇ ಸಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಸ್ವಲ್ಪನೇ ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. 1/4 ಲೀಟರ್ ಹಾಲು ಏನು ತೊಗೊಂಡಿದ್ನಲ್ಲ, ಆ ಹಾಲೆಲ್ಲ ಕಂಪ್ಲೀಟಾಗಿ ಯೂಸ್ ಮಾಡ್ಕೊಂಡಿದ್ದೀನಿ. ಹಾಲು ಹಾಕಿದ ಮೇಲೆ 1-2ರಿಂದ 3 ನಿಮಿಷ ಮಿಕ್ಸ್ ಮಾಡಿಕೊಂಡು ಈ ರೀತಿ ಒಂದು ಪ್ಲೇಟಿಗೆ ತೊಗೊಂಡಿದ್ದೀನಿ. ಇದು ಬಿಸಿ ಇರಬೇಕಾದ್ರೇ ಕೈಯಿಂದನೇ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ವಾ, ಈ ರೀತಿ ಎಲ್ಲ ಚೆನ್ನಾಗಿ ನಾದ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನಾವು ಇದಕ್ಕೆ ಬೂರಾ ಪೌಡರ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ, ಆ ಬೂರಾ ಪೌಡರನ್ನು ಇದರಲ್ಲಿ ಹಾಕಿಬಿಟ್ಟು ಸ್ವಲ್ಪನೇ ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ಒಂದೇ ಸಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಸ್ವಲ್ಪನೇ ಹಾಕ್ಕೊಂಡು ಅದನ್ನು ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಕೊನೆಯದಾಗಿ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟೋದಕ್ಕೆ ಸರಿಯಾಗಿ ಬರುತ್ತಾ ಇಲ್ವಾ ಅಂತಂದೇಳಿ ನೋಡ್ಕೋಬೇಕು. ಒಂದು ವೇಳೆ ಬೂರಾ ಪೌಡರ್ ಹಾಕಿದ ಮೇಲೆ ಹಿಟ್ಟು ಅನ್ನೋದು ತುಂಬ ತೆಳುವಾಯಿತು ಅಂದರೆ ನೀವು ಸ್ಟಾರ್ಟಿಂಗೆಲ್ಲ ಮಿಲ್ಕ್ ಪೌಡರ್ನ ಫ್ರೈ ಮಾಡಿ ಇಟ್ಕೊಂಡಿರ್ತೀರಲ್ವ, ಅದನ್ನು ಸ್ವಲ್ಪ ಸೈಡಿಗೆ ಎತ್ತಿಟ್ಕೊಳ್ಳಿ. ಇಲ್ಲಿ ತೆಳುವಾಯಿತು ಅಂತಂದರೆ ಆ ಪೌಡರ್ನ ಮಿಕ್ಸ್ ಮಾಡಿಕೊಂಡು ಸರಿ ಮಾಡ್ಕೋಬೋದು. ಧಾರವಾಡ ಪೇಡ ಅಂದ್ರೇ ಒಂದೇ ಶೇಪಲ್ಲಿ ಇರಲ್ಲಲ್ವ, ಸೊ ನಾನು ಈ ಶೇಪಲ್ಲಿ ಎಲ್ಲ ಉಂಡೆಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ವ, ಇವತ್ತಿನ ರೆಸಿಪಿ ಇಷ್ಟೇ. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಥ್ಯಾಂಕ್ ಯು.